ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಪೀಕೋ ಸಾರಿ ಕುಚ್ಚು ಡಿಸೈನು ಸಿಂಪಲ್ ಆಗಿದೆ. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ 0.95 mm ಇಂದು ತಗೊಂಡಿದ್ದೀನಿ. ಆಮೇಲೆ ಕೆಲವು ಬೀಡ್ಸ್ಗಳು 2 ಬೀಡ್ಸ್ ಉಪಯೋಗಿಸ್ತೀನಿ. ಹಾರ್ಟ್ ಶೇಪ್ ಬೀಡ್ಸು ಮಿಡ್ಲಿಗೆ ಸೇರಿಸ್ಕೊಳ್ಳೋಕ್ಕೆ, ಮತ್ತು ಒಂದು ಲೀಫ್ ಬೀಡ್ಸು ಮಿಡ್ಲಲ್ಲಿ ಆರ್ಚಿನ ಮಿಡ್ಲಲ್ಲಿ ಸೇರಿಸ್ಕೊಳ್ಳೋಕ್ಕೆ ಲೀಫ್ ಶೇಪಲ್ಲಿ ಬರುತ್ತಲ್ವ, ಅದನ್ನು ತಗೊಳ್ತಾ ಇದ್ದೀನಿ. ಇದೆರಡನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗೆ ಮಾಡೋದು ಅಂತ. ಫಸ್ಟ್ ದಾರ ಲಾಕ್ ಮಾಡಿ ಬಟ್ಟೆಗೆ ಈ ಥರ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಈ ಥರ ಡಬಲ್ ಲಾಕ್ ಮಾಡಿ. ನಾನು ಡಬಲ್ ಲಾಕ್ ಮಾಡ್ತೀನಿ ಯಾವಾಗಲೂ, ನೋಡಿರ್ತೀರ, ಯಾಕಂದರೆ ಅದು ಸೇಫ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ ಅಂತ. ಸ್ಟಾರ್ಟಿಂಗ್ ಒಂದು ಸರಿ 2 ಸರಿ ಒಂದೇ ಕಡೆ ಲಾಕ್ ಮಾಡೋದು. ಆಮೇಲೆ 3 ಚೈನ್ ಹಾಕ್ಕೊಳ್ಳಿ. ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಿದ್ಮೇಲೆ 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ ಈ ಥರ. ಆಮೇಲೆ 2 ಚೈನ್ ಹಾಕ್ಕೊಳ್ಳಿ. 1 2 ಚೈನ್ ಹಾಕ್ಕೊಂಡು ಅದನ್ನು ಬಟ್ಟೆಗೆ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಳತೆ ಮಾಡಿಕೊಂಡು ಮಾಡ್ಕೊಳ್ಳಿ. ತುಂಬ ಈಸಿಯಾಗಿರೋ ಡಿಸೈನ್ ಸ್ನೇಹಿತರೆ ಇದು. ಈಗ ಬೀಡ್ ಸೇರಿಸ್ತಾ ಇದ್ದೀನಿ. 3 ಚೈನು ಮತ್ತು 2 ಚೈನು 2 ಸೇರಿಸ್ಕೊಂಡು ಮಾಡಿದರೆ ಆಯಿತು. ಈಗ ಬೀಡ್ ಸೇರಿಸ್ಕೊತಾ ಇದ್ದೀನಿ. ಹಾರ್ಟ್ ಶೇಪ್ ಬೀಡನ್ನ ಬ್ಯಾಕ್ ಸೈಡಿಗೆ ಹುಕ್ ಹಾಕ್ಕೊಂಡು ಅದನ್ನು ದಾರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ದಾರಕ್ಕೆ ಸೇರಿ ಲಾಕ್ ಮಾಡಿ ಸೇರಿಸಿ. ದಾರಕ್ಕೆ ಸೇರಿಸಿದ ಮೇಲೆ ಬೀಡನ್ನು ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಚುಚ್ಕೊಂಡು ಲಾಕ್ ಮಾಡಿ. ಮತ್ತು ಈಗ 2 ಚೈನ್ ಮಾಡಿ ಬಟ್ಟೆಗೆ ಲಾಕ್. ಬೀಡನ್ನ ಆ ಕಡೆ ಈ ಕಡೆ 2 ಚೈನ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ 3 ಚೈನು ಕುಚ್ಚಿಗೆ. 1 2 3 ಚೈನು ಅದು ಕುಚ್ಚಿಗೆ, ಕುಚ್ಚು ಹಾಕೊಳ್ಳೋಕ್ಕೆ. ಆಮೇಲೆ 2 ಚೈನು 1 2 ಇದನ್ನು ಬಟ್ಟೆಗೆ ಸೇರಿಸಿ. ಈ ಥರ ಮಾಡ್ಕೊಂಡು ಹೋಗಬೇಕು. 3 ಚೈನು 2 ಚೈನು ಮತ್ತು ಬೀಡ್ಸ್ ಸೇರಿಸ್ಕೊಳ್ಳಿ. ಬೀಡ್ಸ್ ಸೇರಿಸುವಾಗ ಗಮನ ಇರಲಿ, ಎಲ್ಲ ಬೀಡ್ಸ್ಗಳು ಒಂದೇ ರೀತಿ ಸೇರಿಸ್ಕೊಳ್ಳಿ. ಒಂದು ಆ ಕಡೆ ಮುಖ ಒಂದು ಈ ಕಡೆ ಮುಖ ಆಗಬಾರ್ದು. ಯಾಕಂದರೆ ಇದು ರೌಂಡ್ ಬೀಡ್ಸ್ ಅಲ್ಲ, ಹಾರ್ಟ್ ಶೇಪಲ್ಲಿದೆ. ಒಂದು ಕಡೆ ಸಣ್ಣ ಇದೆ, ಒಂದು ಕಡೆ ದಪ್ಪ ಇದೆ, ಅಗಲ ಇದೆ. ಅಗಲ ಸೈಡೆಲ್ಲ ಒಂದೇ ಸೈಡಿಗೆ ಬರೋ ರೀತಿ ನೀವು ಮಾಡಿಕೊಂಡು ಬಟ್ಟೆಗೆ ಸೇರಿಸ್ಕೋಬೇಕು. ಲಾಕ್ ಮಾಡಿ, ಬೀಡ್ ಲಾಕ್ ಮಾಡಿ ಸೇರಿಸ್ಕೊಳ್ಳಿ. ಒಂದೇ ರೀತಿ ಸೇರಿಸ್ಬೇಕು ಬೀಡ್ ಸೇರಿಸೋದು. ಅದು ಸ್ವಲ್ಪ ನೀವು ಗಮನ ಕೊಡಬೇಕಾಗತ್ತೆ. ನೋಡಿ, ಈ ಥರ ಬೇಸ್ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಮಧ್ಯದಲ್ಲಿ 3 ಚೈನು, ಬೀಡ್ನ ಆ ಕಡೆ ಈ ಕಡೆ 2 ಚೈನ್, ಆ ಥರ. ಎಂಡಲ್ಲಿ ನೋಡಿ, ಬೀಡ್ ಆದಮೇಲೆ 2 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇನ್ನು ಅದಾದಮೇಲೆ ಕೊನೆಯಲ್ಲಿ 3 ಚೈನು ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಸ್ಟಾರ್ಟಿಂಗಲ್ಲಿ ಹೆಂಗೆ ಮಾಡಿದ್ದೀವೋ ಹಾಗೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ನೋಡಿ. ಸ್ಟಾರ್ಟಿಂಗಲ್ಲೂ ಅದೇ ಥರ ಮಾಡಿರೋದು. 3 ಚೈನು ಆಗಿ 2 ಚೈನು ಮತ್ತು ಬೀಡು. ಇಲ್ಲಿ ಬೀಡ್ ಆದಮೇಲೆ 2 ಚೈನು 3 ಚೈನು. ಈಗ 2 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಅದನ್ನು ಆಚೆ ತೆಗೀರಿ. ದಾರ ಟೈಟ್ ಆಗುತ್ತೆ, ಅಲ್ಲಿ ಏನಾಗಲ್ಲ. ಅದನ್ನು ಆಮೇಲೆ ಗಮ್ ಮಾಡಿಕೊಂಡ್ರೆ ಆಯಿತು ಬಟ್ಟೆಗೆ ಪೂರ್ತಿ ಆದಮೇಲೆ, ಕುಚ್ಚು ಹಾಕಿದ ಮೇಲೆ. ಈಗ ಮತ್ತೆ ಅದೇ ದಾರನ ಗಂಟು ಹಾಕ್ಕೊಂಡು ಸ್ಟಾರ್ಟಿಂಗಿಂದ ಸೇರಿಸ್ಕೊಳ್ಳಿ. ಈ ಲಾಕ್ ಇದೆಯಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಹಾಕಿರೋದು, ಆ ಲಾಕಿನ ಒಳಗಡೆ ಲಾಕ್ ಮಾಡ್ಕೊಳ್ಳಿ. 2 ಸರಿ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ಆಗ ಅದು ಗಟ್ಟಿಯಾಗಿ ನಿಲ್ಲುತ್ತೆ. ಅದಾದಮೇಲೆ 3 ಚೈನು. ಇದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. 3 ಚೈನ್ನ ಲಾಕ್ ಇದೆಯಲ್ವ, ಫಸ್ಟಿಗೆ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. 3 ಚೈನ್ನ ಮೇಲೆ 3 ಚೈನ್ ಹಾಕೊಂಡು ಈಗ ಇಲ್ಲಿಂದ ಬೀಡಿನ ಬ್ಯಾಕ್ ಸೈಡಲ್ಲಿ 6 ಎಳೆ ದಾರ ಬರುತ್ತೆ ನೋಡಿ, ಬೀಡ್ ಲಾಕ್ ಮಾಡಿರೋದು. ಅದರಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 3 ಲೂಪನ್ನು ಒಂದೇ ಸಾರಿ ಆಚೆ ತೆಗಿಬೇಕು. ಆಮೇಲೆ ಪೀಕೋ 1 2 3 ಚೈನ್ ಮಾಡಿಕೊಂಡು ಅದನ್ನು ಈ ಡಬಲ್ ಕ್ರೋಶೆ ಬ್ಯಾಕ್ ಸೈಡ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆಯಲ್ಲಿ ಸೇರಿಸ್ಕೊಳ್ಳಿ, ಆವಾಗ ಪೀಕೋ ಆಗುತ್ತೆ. ಈ ಥರ ದಾರ ಸೊಂದ್ಕೊಳ್ಳಿ. ಕ್ರೋಶೆ ಹುಕ್ಕಿಗೆ ಬೀಡ್ನ ಬ್ಯಾಕ್ ಸೈಡ್ನ ದಾರದಲ್ಲಿ ಹುಕ್ ಹಾಕಿ ದಾರ ತಗೊಂಬನ್ನಿ.
3 ಲೂಪ್ ಆಯಿತು ಕ್ರೋಶೆ ಹುಕ್ಕಲ್ಲಿ. 3 ಒಂದೇ ಸಾರಿ ಆಚೆ ಬರೋ ಥರ ದಾರ ತಗೊಂಡು ಈಚೆ 3 ತನ್ನಿ, ಸೇರಿಸ್ಕೊಳ್ಳಿ 3. ಆಮೇಲೆ ಪೀಕೋ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಲಾಕ್ ಮಾಡ್ಕೋಬೇಕು. ಈ ಥರ ಬ್ಯಾಕ್ ಸೈಡಿಂದ ಹಿಂಗೆ ಹುಕ್ಕ ಹಾಕಿ ದಾರ ತಂದು ಸೇರಿಸ್ಕೊಳ್ಳಿ. ಲಾಕ್ ಅಂದರೆ ಪೀಕೋ ಆಗುತ್ತೆ. ಇದೇ ಥರ ಇನ್ನೊಂದು ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಅಲ್ಲ ಡಬಲ್ ಕ್ರೋಶೆ ಥರ 3 ಲೂಪ್ ಮಾಡಿಬಿಟ್ಟು 3 ಒಂದೇ ಸರಿ ತೆಗೆದ್ರೆ ಹಾಫ್ ಡಬಲ್ ಕ್ರೋಶೆ ಮತ್ತು 3 ಚೈನ್. ಇದನ್ನು ಲಾಕ್ ಮಾಡ್ಕೊಳ್ಳಿ. ಪೀಕೋ. ಈಗ ಮತ್ತೆ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಒಂದೇ ಸರಿ ತೆಗೆದು ಅದರಲ್ಲಿ ಪೀಕೋ ಮಾಡ್ಕೋಬೇಕು. 3 ಚೈನ್ ಹಾಕಿ ಹಾಫ್ ಡಬಲ್ ಕ್ರೋಶೆ ಬ್ಯಾಕ್ ಸೈಡಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿಂದ ದಾರ ತಂದು ಸೇರಿಸ್ಕೊಳ್ಳಿ. ಈ ಥರ ಒಟ್ಟು 4 ಹಾಫ್ ಡಬಲ್ ಕ್ರೋಶೆ ಪೀಕೋ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಪಲಾಗಿ ಈಸಿಯಾಗಿದೆ. ಈಗ ಇದರಲ್ಲಿ ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ. ಒಂದು ಲೀಫ್ ಬೀಡು ನೀವು ಬೇಕು ಅಂದರೆ ರೌಂಡ್ ಬೀಡ್, ಗೋಲ್ಡನ್ ಬೀಡ್ಸ್ ಇರುತ್ತಲ್ವ, ಮೆಟಲ್ ಬೀಡ್, ಅದನ್ನು ಕೂಡ ಸೇರಿಸ್ಕೋಬೋದು. ಅಥವಾ ಸೇರಿಸದೆ ಹಾಗೇನೂ ಮಾಡ್ಕೋಬೋದು. ಪ್ಲೇನಾಗಿ ಹಾಗೆ ಕಂಟಿನ್ಯೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ಬೀಡ್ ಸೇರಿಸಿದ ಮೇಲೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆ 4 ಮಾಡ್ಕೊಳ್ಳಿ. ಈಚೆ ಕಡೆ 4, ಆಚೆ ಕಡೆ 4 ಆಗಬೇಕು. ಹಾಫ್ ಡಬಲ್ ಕ್ರೋಶೆ ಪೀಕೋ, ಹಾಫ್ ಡಬಲ್ ಕ್ರೋಶೆ ಪೀಕೋ. ಈ ಥರ ಇದು ತುಂಬ ಬೇಗ ಆಗುವಂತಹ ಡಿಸೈನು. ಹೆಚ್ಚು ಟೈಮ್ ತಗೊಳ್ಳಲ್ಲ, ಯಾಕಂದರೆ ಹಾಫ್ ಡಬಲ್ ಕ್ರೋಶೆ ಮಾತ್ರ ಮಾಡೋದಲ್ವ. ಮತ್ತು ಒಂದು ರೌಂಡ್ ಹೆಂಗು ಕಡಿಮೆ ಮಾಡಿದ್ದೀನಿ. ಬೀಡ್ನ ಬ್ಯಾಕ್ ಸೈಡಲ್ಲಿ ನಾನು ಹಾಕೋದಾದ್ರಿಂದ, ಆರ್ಚ್ ಮಾಡೋದಾದ್ರಿಂದ ಈ ಥರ ಪೀಕೋ ಮಾಡ್ತಾ ಹೋಗಿ. ಹಾಫ್ ಡಬಲ್ ಕ್ರೋಶೆ ಪೀಕೋ, ಹಾಫ್ ಡಬಲ್ ಕ್ರೋಶೆ ಪೀಕೋ. ತುಂಬ ಬೇಗ ಆಗುತ್ತೆ ಇದು. ಸಿಂಪಲ್ ಸ್ಯಾರಿಗಳಿಗೆಲ್ಲ ನೀವು ಮಾಡ್ಕೋಬೋದು. ಹೆಚ್ಚು ಜರಿ ಇಲ್ಲದಿರೋ ಸ್ಯಾರಿಗಳಿಗೆಲ್ಲ ನೀವು ಮಾಡ್ಕೋಬೋದು. 3 ಮಾಡಿ ಸೇರಿಸ್ಕೊಳ್ಳಿ. ಪೀಕೋ ಮಾಡ್ಕೊಳ್ಳಿ. ನೋಡಿ ಈ ಥರ ಲೀಫ್ ಬೀಡಿನ ಆ ಕಡೆ 4, ಈ ಕಡೆ 4 ಮಾಡಿ. ಈಗ ಅದನ್ನು ಆ 3 ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಒಂದು ಫ್ಲವರ್ ಥರ ಕಾಣಿಸುತ್ತೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಸ್ಯಾರಿಗಳಿಗೆ ಆರಾಮದಲ್ಲಿ ಮಾಡ್ಕೋಬೋದು. ಅದು ಚೆನ್ನಾಗೇ ಕಾಣಿಸುತ್ತೆ. ಸಿಂಪಲ್ ಸ್ಯಾರಿ ಆದ್ರೂ ಈಸಿಯಾಗಿ ಇರುತ್ತೆ ಮಾಡೋದು. ಬಿಗಿನರ್ಸು ಎಲ್ಲ ಮಾಡ್ಕೋಬೋದು ಇದನ್ನು. ಮತ್ತೆ 3 ಚೈನು ಮಾಡ್ಕೊಳ್ಳಿ ಮಧ್ಯದಲ್ಲಿ ಕುಚ್ಚಿಗೆ. ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿಕೊಂಡು ಮತ್ತು ಇಲ್ಲಿಂದ ನೆಕ್ಸ್ಟ್ ಬೀಡ್ನ ಹಿಂದುಗಡೆ ಆರ್ಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ತುಂಬ ಈಸಿಯಾಗಿ ಸಿಂಪಲಾಗಿರೋಂಥ ಫ್ಲವರ್ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನು. ನೆಕ್ಸ್ಟ್ ಬೀಡ್ನ ಹಿಂದುಗಡೆ ದಾರ ಇದೆಯಲ್ವ, ಅಲ್ಲಿಂದ ಕ್ರೋಶೆ ಹುಕ್ ಹಾಕಿ ದಾರ ತೊಗೊಂಬಂದು ಹಾಫ್ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಪೀಕೋ ಮಾಡ್ಕೊಳ್ಳಿ. ಆ ಹಾಫ್ ಡಬಲ್ ಕ್ರೋಶೆ ಹಿಂದುಗಡೆ ಸ್ವಲ್ಪ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಲ್ಲಿ ತೊಗೊಂಡೋಗಿ ದಾರ ತೊಗೊಂಬನ್ನಿ. ಮತ್ತು ಹಾಫ್ ಡಬಲ್ ಕ್ರೋಶೆ ಪೀಕೋ. ಈ ಥರ ಮಾಡ್ತಾ ಹೋಗಿ ಪೂರ್ತಿ ಆರ್ಚ್. 4 ಹಾಫ್ ಡಬಲ್ ಕ್ರೋಶೆ ಪೀಕೋ ಮಾಡಿಬಿಟ್ಟು ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ. ಮತ್ತು 4 ಮಾಡ್ತಾಯಿದ್ದೀನಿ. 8ರ ಮಧ್ಯದಲ್ಲಿ ಹಾಕ್ತಾಯಿದ್ದೀನಿ. 4 ಆ ಕಡೆ 4 ಈ ಕಡೆ ಬರುತ್ತೆ. ಚೆನ್ನಾಗಿ ಕಾಣಿಸುತ್ತೆ. ಬೇಗ ಆಗುತ್ತೆ ಇದು ಮಾಡಿ. ಒಂದು ಅರ್ಧ ಗಂಟೆಯಲ್ಲೆಲ್ಲ ಒಂದು ಇಡೀ ಸೀರೆಗೆ ಹಾಕ್ಬೋದು. ಸಿಂಪಲ್ ಸೀರೆಗಳಿಗೆ ಅದರಿಂದ ಹೆಚ್ಚು ಟೈಮ್ ತಗೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬರುತ್ತೆ ಆರ್ಚ್. ಮಧ್ಯದಲ್ಲಿ ಲೀಫ್ ಬೀಡ್.
ಪೂರ್ತಿ ಮಾಡಿ ಕುಚ್ಚು ಹಾಕಿ ತೋರಿಸ್ತೀನಿ ನಾನಿದು. ಮಧ್ಯದ 3 ಚೈನಲ್ಲಿ ಕುಚ್ಚು ಹಾಕ್ಕೋಬೇಕು. ತುಂಬ ಈಸಿ ಮಾಡೋದು ತೋರಿಸ್ತೀನಿ ನಾನು. ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಸಿಂಪಲ್ ಫ್ಲವರ್ ಸಾರಿ ಕುಚ್ಚು ಡಿಸೈನು, ಸಿಂಪಲ್ ಪೀಕೋ ಡಿಸೈನ್ ಇದು. ಈಸಿಯಾಗಿ ಮಾಡುವಂಥದ್ದು, ಬೇಗ ಆಗುವಂಥದ್ದು, ಅರ್ಧ ಗಂಟೆ ಒಳಗಡೆ ಆಗುತ್ತೆ ನಿಮಗೆ ಸಾರಿಗೆ ಇದು ಡಿಸೈನ್ ಮಾಡಿ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ನನ್ನ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಸಿಗುತ್ತೆ ಕೂಡಲೇ. ಅದರಿಂದ ಆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ನಿಮಗೆ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು. ಮುಂದಿನ ವೀಡಿಯೋನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.